ಹೆಲ್ಮೆಟ್ ಹಾಕ್ಕೊಂಡಿರೋ ಹೋದರೆ ಏನಾಗುತ್ತೆ, ನಿಮ್ಮ ಪ್ರಾಣ ಪಕ್ಷಿ ಆರೋದಂಗೆ ಪುಚಕ್ಕ ಅಂತ ಹೋಗ್ಬಿಡ್ತೀರಾ. ಆಮೇಲೆ ಯಾಕೆ ಬೇಕು ಹೇಳೋದೇ ಮರ್ತೇನೆ ನಾನು. ಸೊ ಇನ್ಸ್ಟಾಗ್ರಾಮಲ್ಲಿ ತಮಿಳಲ್ಲಿ ಒಬ್ಬ ರಾಹುಲ್ ಕುಟ್ಟಿ ಅಂತನೋ ಏನೋ ಒಬ್ಬ ಇದ್ದಾನೆ. ಅವನು ಇದೇ ಥರನೇ ಏನಾಯಿತು ಅಂತಂದರೆ, ನಿಮಗೆ ಫೋಟೋ ಹಾಕ್ತೀನಿ ನೋಡಿ, ಆ ಹುಡುಗನು ಸೇಮ್ ಅಷ್ಟೇ. ಅವ್ನ ಆಸೆ ಇದ್ದಿದ್ದೇನು ಗೊತ್ತಾ, 1 ಮಿಲಿಯನ್ ರೀಚ್ ಆಗಬೇಕು ಅಂತ ಇನ್ಸ್ಟಾಗ್ರಾಮಲ್ಲಿ ಫಾಲೋವರು. ಬಟ್ ಹೆವಿ ಟ್ಯಾಲೆಂಟೆಡ್ ಗಾಯ್ ಪಾಪ, ತುಂಬ ಒಳ್ಳೆಯವನು. ಯಾವುದೋ ರಿಯಾಲಿಟಿ ಶೋನಲ್ಲಿ ಬಂದಿದ್ದಾನೆ, ಅವ್ನು ಸ್ವಲ್ಪ ಏನೋ ಮಾತಾಡೋದಕ್ಕೆ ನನಗೆ ಇಷ್ಟ ಆಗಿಲ್ಲ ಅವ್ನ ಮಾತು. ಬಟ್ ಟ್ಯಾಲೆಂಟ್ ಅಂತೂ ಸೂಪರ್ ಆಗಿದೆ, ಒಳ್ಳೆ ಆ್ಯಕ್ಟಿಂಗು ಸ್ಕಿಲ್ ಚೆನ್ನಾಗಿದೆ ಹುಡುಗನಿಗೆ. ಸೊ ಅವನೇನು ಮಾಡೋನೆ, ಇದೇ ಥರನೇ ಡ್ಯೂಕೋ ಯಾವುದೋ ಒಂದು ಗಾಡಿ ತೊಗೊಂಡೋಗಿದ್ದಾನೆ, ಡಿವೈಡರ್ ಗುದ್ದು ಅಲ್ಲೇ ಸ್ಪಾಟಲ್ಲೇ ಸತ್ತೋಗ್ಬಿಟ್ಟಿದ್ದಾನಂತೆ. ಸ್ಪಾಟಲ್ಲಿ ಸತ್ತೋದ್ನ ಏನೋ ಗೊತ್ತಿಲ್ಲ, ಬಟ್ ಒಟ್ಟಲ್ಲೇ ಅವನು ಸತ್ತೋದ ಅಂತ ಅಂದ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ನನಗೂ ಗೊತ್ತಿಲ್ಲ. ಸೊ ರ್ಯಾಂಡಮಾಗಿ ಇನ್ಸ್ಟಾಗ್ರಾಮ್ ನೋಡ್ತಾ ಇರ್ಬೇಕಾದ್ರೆ ನನಗೆ ಬಂತು ವೀಡಿಯೋ. ನಾನೇನಪ್ಪ ಇವ್ನು ಸತ್ತೋಗಿದ್ದಾನ ಅಂತ ಅಂದ್ಬಿಟ್ಟು ಹೋಗಿ ID ಸರ್ಚ್ ಮಾಡಿ ನೋಡ್ತೀನಿ, 1 ಡೇ ಎಗೋ ಅಂತ ಬಂತು. ವೀಡಿಯೋ ಅಪ್ಲೋಡ್ ಮಾಡಿದ್ದಾನೆ 1 ಡೇ ಎಗೋ. ಸೊ ಅವ್ನು ಸತ್ತೋಗಿರೋದು ಬಂದಿದ್ದಾನೆ 1 ಡೇ ಎಗೋ ಅಂತಂದರೆ ಇವತ್ತು ಏನೋ ಗೊತ್ತಿಲ್ಲ, 1 ಡೇ ಎಗೋ ಅದಾದಮೇಲೆ ಸತ್ತೋಗ್ಬಿಟ್ಟಿದ್ದಾನೆ ನಾವು ಹುಡುಗ. ಪಾಪ ಹೆವಿ ಬೇಜಾರಾಗೋಯ್ತು ನೋಡಿ. ಅವನ ಆಸೆ ಇದ್ದಿದ್ದೇನೋ 1 ಮಿಲಿಯನ್ ಇದು ಮಾಡ್ಕೋಬೇಕು ಅಂತ. ಅವ್ನು ಸಾಯೋಕ್ಕೂ ಮುಂಚೆ 800K ಫಾಲೋವರ್ಸ್ ಏನೋ ಇದ್ದಿದ್ದು. ಅವ್ನು ಸತ್ತಾದ್ಮೇಲೆ ಸಡನ್ನಾಗಿ 200K ಫಾಲೋವರ್ಸ್ ಬೆಳೆದ್ಬಿಟ್ರು. ಇವಾಗ ಅಷ್ಟು ಬೆಳೆದ್ರೂ ಏನಾದರೂ ಯೂಸ್ ಇದೆಯಾ? ಅವನು ಸಿಕ್ಕಬೇಕಾಗಿರೋದು 1 ಮಿಲಿಯನ್ ಫಾಲೋವರ್ಸ್ ಅನ್ನೋದು ಸಿಗ್ತಾರೆ. ಬಟ್ ಅವನು ಕರೆಕ್ಟಾಗಿ ಗಾಡಿ ಓಡಿಸ್ಕೊಂಡು ನಿಧಾನಕ್ಕೆ ಆರಾಮಾಗಿ ಹೋಗಿದ್ದಿದ್ರೆ ಉಳಿದಿರೋನ 800Kನ 1 ಮಿಲಿಯನ್ 2 ಮಿಲಿಯನ್ 3 ಮಿಲಿಯನ್ ಅವ್ನು ಬದುಕಿರೋವರೆಗೂ ಮಾಡ್ಕೋಬೋದಾಗಿತ್ತು. ಅದಕ್ಕೆ ಹೆಲ್ಮೆಟ್ಟು ಹುಷಾರಾಗಿ ಹೋಗಿ, ಆರಾಮಾಗಿ ಹೋಗಿ, ಅರ್ಜೆಂಟ್ ಮಾಡೋಕ್ಕೆ ಹೋಗ್ಬೇಡಿ ಅಷ್ಟೇ. ಓಡಿಸಿ ಸ್ಪೀಡಾಗಿ, ಎಲ್ಲಿ ಯಾವಾಗ ಓಡಿಸ್ಬೇಕು ಅಲ್ಲಿ ಮಾತ್ರ ಸ್ಪೀಡಾಗಿ ಓಡಿಸ್ಬೇಕು ನಾವು. ಈ ಥರ ಲೋಕಲಲ್ಲೆಲ್ಲ ಸ್ಪೀಡಾಗಿ ಓಡಿಸ್ಬಿಟ್ಟು ಏನು ಕಟ್ಕೊತೀರಾ ನೀವು? ಏನು ಹುಡುಗಿರ ಮುಂದೆ ಶೋಕಿ ತೋರಿಸ್ತೀರಾ? ಹುಡುಗಿರ ಮುಂದೆ ಶೋಕಿ ತೋರಿಸಿದ್ರು ನಾವು ಬೀಳೋ ಮುಖಗಳು ಅವೆಲ್ಲ ಅವು. ಅವ್ರ ಅಪ್ಪ ಅಮ್ಮ ಏನು ತೋರಿಸ್ತಾರೋ ಅವುಗಳನ್ನೇ ಮದುವೆ ಮಾಡ್ಕೊಂಡು ಹೋಗೋರು ಹುಡುಗಿರು. ನಿಮ್ಮ ಜೀವನ ನೀವು ಚೆನ್ನಾಗಿ ನೋಡ್ಕೊಂಡು ಇದು ಮಾಡ್ಕೊಂಡಿದ್ರಿ ಅಂತಂದರೆ ಅಂಥ ಹುಡುಗಿರು ಸಾಲ ಜನ ಬೀಳ್ತಾರೆ. ಜಾಸ್ತಿ ತುಂಬ ಫಿಲಾಸಫಿ ಕೊಟ್ಬಿಟ್ಟು ಅಡ್ವೈಸ್ಗಳು, ಏನು ಬೇಕೋ ತಗೊಳ್ಳಿ, ಮಿಕ್ಕಿದ್ದು ಬಿಟ್ಟಾಕ್ಬಿಡಿ. ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ಇವಾಗ ಎಲ್ಲಿ ಹೋಗ್ತಾ ಇದ್ದೀವಿ ಅಂತಂದರೆ ಬಂಡೆ ಮಹಾಂಕಾಳಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಇದೇನಯ್ಯಮ್ಮಂತ ಹೊಸ ಆ್ಯಂಗಲ್ಲು ಚೆನ್ನಾಗಿದೆಯಲ್ವೋ ಅಂತ ಇದೆಯಾ ಅನ್ನಿಸ್ತಾ ಇದೆಯಾ ನಿಮಗೆ? ಚೆನ್ನಾಗಿದೆ. ಸೊ ಸಡನ್ನಾಗಿ ಬಂಡೆ ಮಹಾಂಕಾಳಿ ಟೆಂಪಲ್ಗೆ ಎಂತಕ್ಕೆ ಹೋಗ್ತಾ ಇದ್ದೀನಿ ಅಂತಂದರೆ, ಸೊ ಆ ದೇವಿ ಒಂಥರ ಹಿಂಗೆ ಅಂತಂದರೆ ಸುಮಾರು ಆಗೋಯ್ತು, ಒಂದು 2 ಮಂತ್ ಆಗಿದೆ ಹೋಗಿ. ನಾನು ಮುಂಚೆ ವಾರ ಒಂದೊಂದು ಸಲ ಆದರೂ ಹೋಗ್ತಿದ್ದೆ. ಸೊ ನಿನ್ನೆ ಹೋಗಬೇಕಾಗಿತ್ತು, ನಿನ್ನೆ ಒಂದು ಸ್ವಲ್ಪ ಕೆಲಸ ಇರೋದ್ರಿಂದ ಹೋಗೋಕ್ಕಾಗಿಲ್ಲ. ಸೊ ಇದು ನಂಬಿಕೆನೋ ಮೂಢನಂಬಿಕೆನೋ ನನಗಂತೂ ಗೊತ್ತಿಲ್ಲ. ಬಟ್ ಒಂದು ಅಂದ್ಕೊಳ್ತೀವಿ, ಇದು ನಂಬಿಕೆ, ಮೂಢನಂಬಿಕೆ ಅಂತೂ ಅಲ್ಲ. ಅದು ದೇವರ ಮೇಲೆ ನಂಬಿಕೆ ಇರಬೇಕು, ಅತಿಯಾದ ಮೂಢನಂಬಿಕೆ ಇರಬಾರ್ದು. ಸೊ ಇದು ನನ್ನ ನಂಬಿಕೆ. ಸೊ ನೀವೇನಾದರೂ ಅಂದ್ಕೊಳ್ಳಿ, ನಿಜ ಹೇಳ್ತೀನಿ, ಆ ದೇವಿ ಅಂತ ಏನಂತಂದರೆ ಎಲ್ಲ ದೇವರು ಒಂದೇ ದೇವರೇ. ಬಟ್ ಏನಂತಾರೆ, ಅವ್ರವ್ರ ನಂಬಿಕೆ ಅವ್ರವ್ರಿಗೆ ಅಷ್ಟೇ. ಅದು ಬಿಟ್ಟು ಬೇರೆ. ಟೈಮ್ ಎಷ್ಟಾಗಿದೆ ಅಂತಂದರೆ 2:42 ಆಗಿದೆ. ನಾವಿವಾಗ ಎಲ್ಲಿದ್ದೀವಿ ಅಂತಂದರೆ ಜಯನಗರ 4th ಬ್ಲಾಕಲ್ಲಿ ಹೋಗ್ತಾ ಇದ್ದೀವಿ ಇವಾಗ. ಸೊ ಇನ್ನೊಂದು ಕ್ಯಾಮ್ರಾ ತಗೊಬಿಟ್ವಿ ಅಂತಂದರೆ ಇಲ್ಲೊಂದು ಮುಂದೆ ಒಂದು ಹಾಕ್ಕೊಬಿಡೋಣ ಕ್ಯಾಮ್ರಾನ. ಸೊ ಮುಂದೆ ಬಂದಿದ್ದಾನೆ 360 ಕ್ಯಾಮ್ರಾ, ಇಲ್ಲಿ ಬಂದಿದ್ದಾನ ಗೋಪ್ರೋ. ಇನ್ಸ್ಟಾ 360, ಇಲ್ಲಿ ಗೋಪ್ರೋ. ಚೆನ್ನಾಗಿರುತ್ತೆ ಅವಾಗ, ಏನಂತೀರಾ? ಸೊ ನಾರ್ಮಲ್ಲು ಈ ಥರ ನೈಸಾಗಿರೋ ಮೈನ್ ರೋಡ್ ಮೇಲೆ ಹೋಗಬೇಕು ಅಂತಂದರೆ ನೋ ಪ್ರಾಬ್ಲಮ್, ಏನೋ ಅಷ್ಟೊಂದೇನು ಶೇಕ್ ಆಗ್ತಾಯಿಲ್ಲ. ಬಟ್ ಇನ್ ಕೇಸ್ ನೀವೇನಾದರೂ ಮುಂದೆ ಗೋಪ್ರೋ ಇಟ್ಕೊಂಡು ಏನಾದರೂ ವ್ಲಾಗ್ ಮಾಡ್ತೀನಿ ಅಂತ ಬಂತು ಅಂತಂದರೆ, ಬಟ್ ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ. ಬೆಂಗಳೂರು ಈ ಲೋಕಲ್ ಏರಿಯಾದಲ್ಲೆಲ್ಲ ಫುಲ್ಲು ಇನ್ಸ್ಟಾ 360 ಬೆಸ್ಟ್ ಇರುತ್ತೆ. ಇದಕ್ಕೆ ಗೋಪ್ರೋ ಅಷ್ಟೊಂದು ಬೆಸ್ಟ್ ಇರೋದಿಲ್ಲ. ಗೋಪ್ರೋ ಏನಿದ್ರು ಇಲ್ಲಿ ಮುಂದೆ ಇಟ್ಕೊಂಡು ವ್ಲಾಗ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಬಟ್ ಈ ಥರ ನಾನು ಇವಾಗ ಏನು ಇಟ್ಕೊಂಡು ಆ್ಯಂಗಲಾಗಿ ತೆಗಿತಾ ಇದ್ದೀನೋ ಅದು ಆಗೋದಿಲ್ಲ. ಸಡನ್ನಾಗಿ ಬಿದ್ದೋಗ್ಬೋದು. ಆವಾಗ ನಾನು ಬರ್ತಾ ಇರಬೇಕಾದ್ರೆ ಸಡನ್ನಾಗಿ ಕ್ಯಾಮ್ರಾ, ಓಹೋ ಏನಿದು, ಓ ಮೈ ಗಾಡ್. ಈ ಟೋಟ್ರಲ್ ಕೊಡಬೇಕಾದ್ರೆ ಇದೊಂದು ಪ್ರಾಬ್ಲಮ್ ಆಗ್ಬಿಟ್ಟೈತೆ. ಫಸ್ಟ್ ಇದನ್ನು ತೆಗೆದು ಬಿಸಾಕಬೇಕು ನಾನು. ಯಾವುದಂತೀರಾ, ಈ ಹ್ಯಾಂಡಲ್ ಹತ್ರ ಇಟ್ಕೊಂಡು ನಾನು ಟೋಟಲ್ ಕೊಡ್ತೀನಲ್ವಾ, ಅದು ಏನಾಗ್ಬಿಟ್ಟಿದೆ ಅಂದರೆ ಹಿಂಗೆ ಹಾಕ್ಬಿಟ್ಟು ಹಿಂಗೆ ಬಿಟ್ಬಿಡ್ತಾ ಇದ್ದಾರೆ. ಅದ್ರ ಪಾಠ ಅದು ಹಂಗೆ ಹೋಗ್ತಾ ಇದ್ದಂಗೆ ಥರ ಫೀಲ್ ಆಗ್ತೈತೆ ನನಗೆ. ನೋಡಿ ಹಿಂಗೆ ಹಿಂಗೆ ಟೋಟಲ್ ಕೊಡ್ತೀನಿ, ಕೊಡಬೇಕಾರೆ ಹಿಂಗೆ ಹೋಗ್ಬೇಕಾರೆ ಸಡನ್ನಾಗಿ ಹಿಂಗೆ ನಾವು ಮುಂದಕ್ಕೆ ಮಾಡಿ ಹಿಂದೆ ಸ್ಪೀಡಾಗಿ ಬರುತ್ತಲ್ವಾ, ಆ ಥರ ಬರ್ತಲ್ಲ ಇದು. ಹಂಗೆ ತಳ್ಕೊಂಡು ಹೋಗ್ತಾ ಆಯ್ತು ಅದ್ರ ಪಾಡ್ಗದು. ಇವಾಗ ಸ್ವಲ್ಪ ಲೂಸ್ ಮಾಡಿದ್ದಕ್ಕೆ ಸ್ವಲ್ಪ ಕಮ್ಮಿ ಆಗಿದೆ ಇಲ್ಲಿ. ಸೊ ಜಯನಗರ 4th ಬ್ಲಾಕು ತುಂಬ ಸುತ್ತಾಡಿರುವಂತಹ ಜಾಗ ಇದು. 4th ಬ್ಲಾಕು ಜಯನಗರ.
ಅಯ್ಯೋ ಇಲ್ಲೆಲ್ಲ ಬಂದರೆ ಏನೇನೋ ನೆನಪಾಯ್ತದಪ್ಪ ನನಗೆ. ಏಯ್ ಕಳ್ಳ, ಆ ಕಡೆ ಈ ಕಡೆ ಏನೂ ನೋಡಬೇಡ ಇಲ್ಲಿ. ಏನು ತಿಕ್ಕಿತ್ತೆ ಹಿಂಗೆ ಹೇಳ್ತೀನಿ ಅಂದರೆ, ಕಾಲೇಜ್ ಟೈಮಲ್ಲಿ ಓದ್ತಾ ಬೇಕಾದ್ರೆ ಇಲ್ಲೇ ಓದಿದ್ದು ನಾನು ಕಾಲೇಜು. ಸೊ ಇಲ್ಲೇ ಆಟ ಅವೆಲ್ಲ ಒಂಥರ ರಪ್ ಅಂತ ಬಂದು ಹೋಗುತ್ತಪ್ಪ. ಮರೆಯೋಕ್ಕಾಗ್ದಿರೋ ನೆನಪು ಎಲ್ಲರಿಗೂ, ನಿಮಗೂ ಇರುತ್ತಲ್ವ ಮರೆಯೋಕ್ಕಾಗ್ದಿರೋ ನೆನಪು. ಕಾಲೇಜ್ ಟೈಮ್, ಸ್ಕೂಲ್ ಟೈಮ್ ಚೆನ್ನಾಗಿರುತ್ತೆ. ಸರಿ ಬನ್ನಿ ಮುಂದೆ ಹೋಗ್ತಾ ಕಂಟಿನ್ಯೂ ಮಾಡೋಣ. ಸೊ ನಮ್ಮ ನೆಕ್ಸ್ಟ್ ರೈಡು ಯಾವಾಗ ಸ್ಟಾರ್ಟ್ ಆಗ್ಬೋದು ಅಂತಂದರೆ, ವೀಕ್ಲಿ ಒಂದು ರೈಡ್ಗೆ ಹೋಗೋಣ ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ದೀನಿ ಇವಾಗ. ಯಾಕಂದರೆ ಒಂದೇ ಸಲ ರೈಡ್ ಹೊಡೆಯೋಣ ಅಂತಂದರೆ ಇವಾಗ ಪ್ರೆಸೆಂಟು ಪರಿಸ್ಥಿತಿಲಿ ಆಗೋದಿಲ್ಲ. ಸೊ ನೆಕ್ಸ್ಟು ನೋಡಬೇಕು ಹೆಂಗೆ ಹೊಡಿಬೇಕು, ಹೆಂಗೆ ಏನು ಅಂತ ಅಂದ್ಬಿಟ್ಟು. ವಾರಕ್ಕೆ ಒಂದು ಸಲ ಎಲ್ಲಾದರೂ ಈಚೆ ಹೋಗಿ ವೀಡಿಯೋ ಮಾಡಿಕೊಂಡು, ಸೊ ಅದು ಎಲ್ಲಿಗೆ ಹೋಗಬೇಕು ಏನು ಅಂತಂದ್ಬಿಟ್ಟು ಇನ್ನೂ ಕರೆಕ್ಟಾಗಿ. ಬಟ್ ಬೆಂಗಳೂರಲ್ಲಿ ಆಲ್ಮೋಸ್ಟ್ ಎಲ್ಲ ಸುತ್ತಾಡಿದ್ದೀನಿ, ಹೋಗಿ ಬಂದಿದ್ದೀನಿ. ಬಟ್ ಅದು ಬಿಟ್ಟು ಬೇರೆ ಕಡೆ ಅಂತಂತಂದರೆ ಹೋಗಬೇಕು ಇವಾಗ. ತುಮಕೂರು, ಶಿವಮೊಗ್ಗ, ಹಾಸನ, ಬೆಳಗಾಂ ಆ ಥರ ಏನಾದರೂ ಪ್ಲೇಸಸ್ಗೆ ಹೋಗಿದ್ದಾನ ಒಂದು ಚೆನ್ನಾಗಿರೋದು ಏನಾದರೂ ಎಕ್ಸ್ಪ್ಲೋರ್ ಮಾಡಬೇಕು. ಸೊ ಇನ್ನೂ ಕರೆಕ್ಟಾಗಿರೋ ಪ್ಲ್ಯಾನ್ ಎಲ್ಲ ಇನ್ನೂ ಡಿಸೈಡ್ ಮಾಡಿಲ್ಲ. ಸೊ ಕರೆಕ್ಟಾಗಿ ಪ್ಲ್ಯಾನ್ ಡಿಸೈಡ್ ಮಾಡಿ ಎಕ್ಸಿಕ್ಯೂಟ್ ಮಾಡಬೇಕು. ಅದು ಯಾವಾಗ ಮಾಡ್ತೀನಿ ಏನು ಅನ್ನೋದನ್ನು ಮುಂದಿನ ದಿನಗಳಲ್ಲಿ ನೋಡ್ತೀರಾ ನೀವು, ಮುಂದೆ ಬರೋ ವೀಡಿಯೋಸಲ್ಲೆಲ್ಲ. ಸೊ ಇವಾಗ ಹೆಂಗೆ ಏನಂತಂದರೆ, ಏನೋ ಹೇಳೋಕ್ಕೆ ಬಂದೆ, ಸಡನ್ನಾಗಿ ಮರ್ತೋದೆ ನಾನು. ಇಲ್ಲೇ ನನಗೂ ಬೆಂಗಳೂರಲ್ಲಿ ಸುತ್ತಿ ನಿಮಗೆ ಇದೇ ತೋರಿಸಿದ ಜಾಗನೇ ತೋರಿಸಿ ಬೇಜಾರಾಗ್ಬಿಟ್ಟೈತೆ. ಸೊ ಹಂಗೆ ವೀಕ್ಲಿ ಒಂದು ವೀಡಿಯೋ ಅಂತೂ ಪಕ್ಕ ನಿಮಗೆ ಏನೋ ಬೇಜಾರಾಗ್ತೀರಾ, ವೀಡಿಯೋ ಬೋರ್ ಆಗ್ತೀರಾ ತೊಗೊಂಡೋಗೋ ಪ್ರಯತ್ನ ನಾನು ಪಡ್ತೀನಿ. ನೆಕ್ಸ್ಟ್ ನಾನು ಕಾರ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದು ಯಾವಾಗ ತೊಗೊತೀನೋ ಏನೋ ಅಂತಂದ್ಬಿಟ್ಟು ಇನ್ನೂ ಡಿಸೈಡ್ ಆಗಿಲ್ಲ. ಅದು ಯಾವ ಕಾರ್ ತೊಗೊತೀನಿ ಅಂತಂದರೆ ಸರಿ ತೋರಿಸ್ತೀನಿ ಮುಂದೆ ಹೋಗ್ತಾ. ನನ್ನ ಮುಂದೆ ಒಂದು ಕಾರ್ ಹೋಗ್ತೈತೆ. ಇವಾಗ ನನ್ನ ಹಿಂದೆ ಒಂದು ಕಾರ್ ನೋಡ್ತಾ ಇದ್ದೀರಲ್ಲ ನೀವು, ನೋಡಿ ಅದೇ ಥರ ಕಾರ್ ತೊಗೊಳ್ಳೋಣ ಅಂತ. ಸೊ ಬೈಕು ಚೆನ್ನಾಗಿರೋ ಅಂತ ನಾನು ಯಾವಾಗಲೂ ಹೇಳೋದಿಲ್ಲ. ಫಸ್ಟು ಟ್ರಾವೆಲಲ್ಲಿ ಯಾವ್ದು ಬರುತ್ತೆ ಅಂತಂದರೆ ನಾನು ಫಸ್ಟು ಬೈಕೇ ಹೇಳೋದು ನಾನು. ಸೊ ಫ್ರೆಂಡ್ಸ್ ಜೊತೆ ಹೋಗ್ತೀವಿ ಅಂತ ಬಂತು ಅಂತಂದರೆ ಸೋಲೋ ಟ್ರಾವೆಲರು ಮತ್ತು ಈ ಗ್ರೂಪ್ ಕಟ್ಕೊಂಡು ಹೋಗೋದು ಚೆನ್ನಾಗಿರುತ್ತೆ, ಇಲ್ಲ ಅಂತ ಹೇಳೋದಿಲ್ಲ. ಬಟ್ ಈ ಸಾಂಗು, ಈ ವೈಬು ಒಂದು ಒಳ್ಳೆ ಖುಷಿಯಾಗಿ ಹೋಗಬೇಕು ಅಂತಂದರೆ ಸೊ ಅದು ಬಂದು ನಮ್ಮ ಕಾರಲ್ಲಿ ಬೆಸ್ಟು ಅಂತ ನನಗೆ ಅನ್ನಿಸ್ತು ನನಗೆ. ಯಾಕಂದರೆ ನೀವು ನೋಡಿರ್ತೀರಲ್ಲ, ನೀವು ಇದು ಜನವರಿ ಫಸ್ಟಿಗೆಲ್ಲ ಫುಲ್ಲು ಡಿಸೆಂಬರ್ 31 ವೀಡಿಯೋಸ್ ಎಲ್ಲ ನೀವು ನೋಡಿರ್ತೀರ. ಅಲ್ಲಿ ಎಷ್ಟು ಖುಷಿ ಆಯಿತು ಅಂತಂದರೆ ಎಲ್ಲರ ಜೊತೆಗೆ ಇದ್ದಾರೆ, ಅಕ್ಕಪಕ್ಕನೇ ಇದ್ದಾರೆ, ಸಾಂಗ್ ಹಾಕ್ಕೊಂಡು ಆ ವೈಬಲ್ಲಿ ಕುಣಿದಾಡ್ಕೊಂಡು ಸಕ್ಕತ್ತಾಗಿತ್ತಪ್ಪ ನನಗಂತೂ. ಸೊ ಅಕ್ಕಪಕ್ಕನೇ ಇರ್ತಾರೆ ನಮ್ಮ ಫ್ರೆಂಡ್ಸು. ನಾವು ಅವ್ರನ್ನ ಜುಡಾಯಿಸ್ಬೋದು, ಅವ್ರು ನಮ್ಮನ್ನ ಜುಡಾಯಿಸ್ತಾರೆ. ಅವ್ರನ್ನ ನಾವು ಒಂದು ಕೌಂಟ್ರ್ ಹಾಕೋದು, ಅವ್ರು ನಮಗೆ ಕೌಂಟ್ರ್ ಹಾಕೋದು. ಆ ಥರ ಕೌಂಟ್ರ್ಗಳ ಮೇಲೆ ಕೌಂಟ್ರ್ಗಳು ಹಾಕ್ಕೊಂಡು ಚೆನ್ನಾಗಿರುತ್ತೆ ಜಾಲಿಯಾಗಿ. ಇಲ್ಲ ಅಕ್ಕ, ಆಮೇಲೆ ಕೌಂಟ್ರ್ಗಳು ಹಾಕ್ಕೊಂಡು ಚೆನ್ನಾಗಿರುತ್ತೆ ಅಲ್ಲಿ. ಯಾಕಂದರೆ ಅವಾಗಂತೂ ಮಳೆ ಬಂತಂದ್ರೂ ಸೈಡಲ್ಲೆಲ್ಲೂ ಹಾಕೋ ಅವಶ್ಯಕತೆ ಇರೋದಿಲ್ಲ. ಬಿಸಿಲು ಬಂತಂದ್ರೂ ಎಲ್ಲಾದರೂ ತುಂಬ ತಲೆಗಿರೋ ಅನ್ನೋದು, ಗೇರ್ ಹೊಡಿಯೋದು ಮಾಮೂಲಿ ಗಾಡಿ ಓಡಿಸೋರಿಗೆ ಗೊತ್ತಾಗುತ್ತೆ ಬೈಕು. ಲಾಸ್ಟ್ ಟೈಮ್ ನಾನು ಎಲ್ಲೋ ಈಚೆ ಹೋಗಿದ್ನಪ್ಪ, ರಿಸೆಪ್ಷನ್ಗೆ ಹೋಗಿದ್ದೆ ನಮ್ಮ ಫ್ರೆಂಡು. ನಾನು ಅವೆಲ್ಲ ವೀಡಿಯೋ ಮಾಡಬೇಕಾದ್ರೆ ಆಫ್ ಆಗೋಯ್ತು ಏನೋ ಗೊತ್ತಿಲ್ಲ. ನನ್ನ ಪಡೆಗೆ ನಾನು ಬರ್ಕೊಂಡು ಬರ್ತಾಯಿದ್ದೀನಿ, ಕ್ಯಾಮ್ರಾ ಆಫ್ ಆಗ್ಬಿಟ್ಟಂಗೈತೆ ಕೆಟ್ಟಡಕ್ಕೆ. ಇವಾಗ ನಾನು ದೇವಸ್ಥಾನ ನೋಡಿಕೊಂಡು ಅಲ್ಲಿಂದ ಅಲ್ಲಿಗೆ ಹೋಗಬೇಕು. ಈ ಕಡೆ ಬಂದರೆ ಟ್ರಾಫಿಕ್ ಮೇಲೆ ಟ್ರಾಫಿಕ್, ಅದೊಂದೇ ಬೇಜಾರು, ಇನ್ನೇನಿಲ್ಲ. ಸರಿ ಬನ್ನಿ ಮುಂದೆ ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ. ಇಲ್ಲಿ ನನ್ನ ಬ್ಯಾಕ್ಗ್ರೌಂಡಲ್ಲಿ ಚೆನ್ನಾಗಿದೆ ಅಂತಂದ್ಬಿಟ್ಟು ನಿಮಗೆ ತೋರಿಸೋಣ ಅಂತ ವೀಡಿಯೋ ಮಾಡಿದೆ. ಸೊ ಇಲ್ಲಿ ಗವಿಪುರ ಗುಟ್ಟಳ್ಳಿಲಿ ಬರೀ ದೇವಸ್ಥಾನಗಳೇ ಜಾಸ್ತಿಯಪ್ಪ. ಇಲ್ಲಿ ಬೀದಿಗೆ ಒಂದೊಂದು ದೇವಸ್ಥಾನ ಇರುತ್ತೆ, ಇಲ್ಲಿ ರೋಡ್ಗೆ ಒಂದೊಂದು ದೇವಸ್ಥಾನ. ನೋ ಎಂಟ್ರಿನೋ ಇಲ್ಲ, ಇದೆ ಎಂಟ್ರಿ ಇದೆ. ಸೊ ನೀವು ಇವಕ್ಕೆಡ ಯಾರಾದರೂ ಬಂದಿರೋರು ಇದ್ದಿದ್ರೆ ತುಂಬ ದೇವಸ್ಥಾನಗಳೈತೆ, ಬಂದು ನೋಡ್ಕೊಂಡು ಹೋಗ್ಬೋದು. ಒಂದಿನ ಪೂರ್ತಿ ಇಲ್ಲಿ ದೇವಸ್ಥಾನ ನೋಡ್ತೀನಿ ಅಂದರೂ ನೋಡ್ಬೋದು ನೀವು. ದೇವಸ್ಥಾನ ಓಪನ್ ಆಗಿರ್ಬೇಕು ಅಷ್ಟೇ, ಇನ್ನೇನಿಲ್ಲ. ನಾನು ಬಂದಾಗಿಂದ ಇದು ಓಪನ್ ಮಾಡೇ ಬಿಟ್ಟವ್ರೆ. 2 ತಿಂಗಳು 3 ತಿಂಗಳು ಆಯಿತು ಹತ್ತತ್ರ. ಆದ್ರೂ ಅಲ್ಲಿಂದ ಎಲ್ಲ ಫುಲ್ ಹಂಗೆ ಓಪನ್ ಮಾಡಿಬಿಟ್ಟವ್ರೆ, ಇನ್ನೂ ಸರಿ ಮಾಡಿಲ್ಲ ರೋಡ್ ಹೆಂಗಾದ್ರೂ ಸರಿ ಹೋಗಲಿ. ಫಸ್ಟು ಈ ಹ್ಯಾಂಡಲ್ನ ಇದು ಸರಿ ಮಾಡಬೇಕು ನಾನು. ಇಲ್ಲ ಅಂದರೆ ಲಾಸ್ಟ್ ಟೈಮು ಇಲ್ಲಿಗೆ ಬಸವನಗುಡಿಗೆ ಬಂದಿದ್ದೆ, ನಾನು ಕಳ್ಳಕಾಯಿ ಪರ್ಸಕ್ಕೆ ಬಂದಿದ್ದೆ. ಸೊ ಆ ವೀಡಿಯೋನು ನೀವು ನೋಡಿರ್ತೀರಾ, ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾರಾದರೂ ನಮ್ಮ ವೀಡಿಯೋನ ಬಸವನಗುಡಿ ವೀಡಿಯೋ ಮತ್ತು ನಾನು ಕೊಳ್ಳೇಗಾಲಕ್ಕೆ ಹೋಗಿರೋದು ಮತ್ತು ತಲಕಾಡ್ಗೆ ಹೋಗಿರೋವು, ಈ ಥರ ತುಂಬ ಪ್ಲೇಸಸ್ ಎಲ್ಲ ನಾನು ಎಕ್ಸ್ಪ್ಲೋರ್ ಮಾಡಿದ್ದೀನಿ. ಯಾರಾದರೂ ಈ ವಿಡಿಯೋದಲ್ಲಿ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದೀರಾ ಅಂತಂದರೆ ಜಾಕ್ ಆಫ್ ಕರುನಾಡು ಅಂತ ಅಂದ್ಬಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಇವಾಗ ನೀವು ನೋಡ್ತಿದ್ದೀರಲ್ವಾ, ಸೊ ಇದೇ ನಮ್ಮ ಚಾನಲು. ಹೋಗಿದ್ದನ್ನು ನೀವು ಮತ್ತು ಡಿಸೆಂಬರ್ 31 ಬಂದಿದ್ದನ್ನು ಪ್ಲೇ ಲಿಸ್ಟ್ ಅಂತ ಹಾಕಿಟ್ಟಿದ್ದೀನಿ, ಸೊ ಕಬ್ಬಾಳಮ್ಮ ಸೀರೀಸ್ ಅಂತಂದ್ಬಿಟ್ಟು. ಸೊ ನೀವು ಅದರಲ್ಲೂ ಹೋಗಿ ಚೆಕ್ ಮಾಡಿ ನೋಡ್ಕೋಬೋದು, ಏನು ತೊಂದರೆ ಏನಿಲ್ಲ. ಸೊ ಆ ವೀಡಿಯೋಸ್ ಎಲ್ಲ ಫುಲ್ಲು ಚೆನ್ನಾಗಿದೆ, ಎಲ್ಲೂ ಬೋರ್ ಹೊಡಿಯಲ್ಲ ಅಂತ ಅಂದ್ಕೊಂಡಿದ್ದೀನಿ. ನೀವು ಹೋಗಿ ಅಲ್ಲಿ ಚೆಕ್ ಮಾಡ್ಕೊಂಡು ಬರ್ಬೋದು ನೀವು, ನೋ ಪ್ರಾಬ್ಲಮ್. ಸೊ ನಮ್ಮ ವೀಡಿಯೋನ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಒತ್ತಿ, ಶೇರ್ ಮಾಡಿ,
ಹಾಗೂ ಕಮೆಂಟ್ ಮಾಡಿ. ಗೋವರ್ಧನ ಶ್ರೀ ಗೋವರ್ಧನ ಕ್ಷೇತ್ರ ಅಂತ ಅಂದ್ಬಿಟ್ಟು ಬಂದು ಒಳಗಡೆ ಹೋಗಿ ನೋಡಿ. ಶ್ರೀಕೃಷ್ಣ ಬರೀ ಕಿರುಬೇಳೆಲ್ಲೇ ಬಂದಿದ್ದಾನ, ಇಡೀ ಬೆಟ್ಟನ ಎತ್ತಿರೋ ಥರ ಕಾಣುತ್ತದು. ಚೆನ್ನಾಗಿದೆ, ಬಂದು ನೋಡ್ಕೊಂಡೋಗಿ. ಬಸವನಗುಡಿಗೆ ಜಾತ್ರೆಗೆ ಬಂದಿದ್ದಾಗ ಒಳಗಡೆ ಹೋಗಿ ತೋರಿಸಿಲ್ಲ ಅನ್ಕೊತೀನಿ, ಯಾಕಂದರೆ ಒಳಗಡೆ ಕ್ಯಾಮ್ರಾ ಬಿಟ್ಟಿಲ್ಲ ಅವತ್ತು. ಕರೆಕ್ಟು ದೇವಸ್ಥಾನಕ್ಕೆ ಬಂದಿದ್ದೆ, ಕ್ಯಾಮ್ರಾ ಬಿಟ್ಟಿರಲಿಲ್ಲ. ಅದಕ್ಕೆ ಜಸ್ಟ್ ಇಲ್ಲಿ ನೋಡಿ ದೊಡ್ಡ ಗಣಪತಿ ದೇವಸ್ಥಾನ ಇದೆ. ಮತ್ತು ನಮ್ಮ ಬುಲ್ ಅಂದರೆ ಬಸವಣ್ಣ ಅವರು ಇಲ್ಲೇ ಇದ್ದಾರೆ, ದೇವಸ್ಥಾನದಲ್ಲಿ ಕೂತ್ಕೊಂಡಿದ್ದಾರೆ. ಅಮ್ಮ ಅಣ್ಣ ನೋಡಿ ಹೆಂಗೆ ಬರ್ತಾನೆ. ಅವ್ರಿಗೆ ಡೆಲಿವರಿ ಮಾಡೋ ಅರ್ಜೆಂಟು, ಹಂಗೆ ಹೋಯ್ತಾರೆ. ಆದರೂ ನೋಡ್ಕೊಂಡು ಹುಷಾರಾಗಿ ಹೋಗ್ರಪ್ಪ ಡೆಲಿವರಿ ಬಾಯ್ಸ್. ಆರ್ಡ್ರ್ ಇಲ್ಲಿ ಇವಾಗಿಲ್ಲ ಅಂದರೆ ಆಮೇಲೆ ಕೊಡ್ಬೋದು, ನೋ ಪ್ರಾಬ್ಲಮ್. ಬಟ್ ನಿಮಗೇನಾದರೂ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು, ಇಲ್ಲ ನನ್ನಂತೂ ತಗೊಂಬಂದು ಗುದ್ದಿದ್ರೆ ನನ್ನ ಫೋನೋ ಏನೋ ಒಂದು ಹೊಡೆದೋಯ್ತು, ನಾನು ಗಾಡಿಗೆ ಏನು ದುಡ್ಡು ಕೇಳೋಕೆ ಹೋಗೋದಿಲ್ಲ. ಸೊ ಗೊಬ್ಬರನೋ ಫೋನೋಗಿನೋ ಹೊಡೆದೋಯ್ತು ಅಂತಂದರೆ ನೀವು ಇಡೀ ವಾರ ದುಡ್ದಿರೋದು ಅಲ್ಲೇ ಹೋಗ್ಬಿಡುತ್ತೆ. ಎಷ್ಟು ಹೇಳಿ, 4,000-5,000 ನೀವು. ಸೊ ಈ ರೋಡ್ ನಿಮಗೆ ಇದು ಈ ಏರಿಯಾ ನಾನು ಫಿಲಮ್ ಶೂಟಿಂಗ್ ಎಲ್ಲ ಮಾಡೋದಿಲ್ಲ ಅಂದ್ಕೊಂಡಿದ್ದೆ. ಬಟ್ ಅಲ್ಲಿ ಕೆಂಪೇಗೌಡರು ಯಾರು ನಿಂತಿದ್ದಾರಲ್ವ, ಅಲ್ಲಿ ಒಂದು ಫಿಲಮ್ ತೆಗೆದಿದ್ದಾರೆ. ಸುಮಾರು ಫಿಲಮ್ ಎಲ್ಲ ತೆಗೆದಿದ್ದಾರೆ ಇಲ್ಲೆಲ್ಲ. ನಮ್ಮ ದುನಿಯಾ ವಿಜಯ್ ಅವ್ರದ್ದು ಅಷ್ಟೇ. ಇಲ್ಲೇ ಬಂಡೆ ಮಂಕಲ್ ಟೆಂಪಲ್ ಹತ್ರ ಒಂದು ಕೆರೆ ಇದೆ. ಆ ಕೆರೆಯಲ್ಲಿ ಒಂದು ಏನಂತಾರೆ ಗೊಡನ್ನು ಏನೋ ಒಂಥರ ಇದೆ, ಮನೆ ಥರ, ಅಲ್ಲೂ ತೆಗೆದಿದ್ದಾರೆ. ಈ ಭೀಮಾ ಅಲ್ಲ ಸಲಾಗ, ಒಂದು ಸಾಂಗ್ ಬರುತ್ತಲ್ಲ, ನಿಮ್ಮಮ್ಮನ ಕೈಯಲ್ಲಿ ತಲೆ ಬಾಚಿಸ್ಕೊಂಡು, ಯಾವುದದು ಭೀಮಾನ ಸಲಾಗ ಮೇ ಬಿ ಭೀಮಾ ಅಲ್ಲ, ಸಲಾಗ ಫಿಲಮಲ್ಲಿ ಬರುತ್ತೆ. ತೊಂದರೆ ಹೋಗಿ ನೋಡಿಕೊಂಡು ಆರಾಮಾಗಿ ಬನ್ನಿ. ಸೊ ನಾನು ಒಳಗಡೆ ದೇವಸ್ಥಾನದೊಳಗಡೆ ಹೋಗ್ತೀನಿ, ವೀಡಿಯೋ ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ. ಯಾಕಂದರೆ ನನಗೆ ಒಳಗಡೆ ವೀಡಿಯೋ ಮಾಡಬೇಕಾದ್ರೆ ಸ್ವಲ್ಪ ನಾಚಿಕೆ ಆಗ್ಬಿಡುತ್ತೆ, ಅಕ್ಕಪಕ್ಕ ಯಾರಾದರೂ ನೋಡ್ತಾರೋ ಏನೋ ಅಂತಂದ್ಬಿಟ್ಟು. ಸೊ ನನಗೆ ಪಾಸಿಬಲ್ ಆಯಿತು ಅಂತಂದರೆ ವೀಡಿಯೋನ ಮಾಡ್ತೀನಿ, ಆಯಿತಾ? ತೋರಿಸಿಲ್ಲ ಅಂತ ಬೇಜಾರು ಮಾಡ್ಕೊಬೇಡಿ, ನೀವೇ ಬಂದು ತಾಯಿನ ನೋಡ್ಕೊಂಡು ಹೋಗಿ. ಒಳಗಡೆ ಏನಾಯಿತು ಅಂದರೆ ವೀಡಿಯೋ ಮಾಡೋಣ ಅಂತಂದ್ಬಿಟ್ಟು ಸುಮ್ಮನೆ ಹೆಂಗಿದ್ರು ಈ ಥರ ದೇವಸ್ಥಾನದಲ್ಲೆಲ್ಲ ಫುಲ್ ವೀಡಿಯೋ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಗೊತ್ತಿತ್ತು ನನಗೆ. ಸೊ ಅದಕ್ಕೆ ನಾನು ಏನು ಮಾಡಿದೆ, ಸುಮ್ಮನೆ ಸೈಲೆಂಟಾಗಿ ಎತ್ಕೊಂಡು ಹೋದೆ. ಸೊ ಇಲ್ಲಿ ಕಪ್ ಕಲರ್ ಬೊಟ್ಟಿಟ್ಟಿದ್ದಾರಲ್ವ, ಸೊ ಅವ್ರ ಹತ್ರ ಹೋಗಿ ಕೇಳಿದೆ, ಈ ಥರ ವೀಡಿಯೋ ಮಾಡ್ಬೋದಾ ಒಳಗಡೆ ಅಂತ ಅಂದ್ಬಿಟ್ಟು. ಯಾಕಂದರೆ ಕೇಳ್ಕೊಳ್ಳೋದು ಒಳ್ಳೇದು ಅಲ್ವಾ, ಅದಕ್ಕೆ ಮಾಡೋಂಗಿಲ್ಲಪ್ಪ ಅಂತ ಅಂದ್ಬಿಟ್ಟು ಸರಿ ನಾನು ಏನು ಮಾಡಿದೆ, ಶಿಸ್ತಾಗಿ ಎತ್ತಿ ಜೋಬಲ್ಲಿ ಹಾಕೋಬಿಟ್ಟೆ ಕ್ಯಾಮ್ರಾನ. ಆಮೇಲೆ ಸುಮ್ಮನೆ ಮಾಡೋಕ್ಕೋಗಿ ಕ್ಯಾಮ್ರಾ ಅವ್ರು ಕಿತ್ತಿಟ್ಕೊಂಡು ಹೇಗೆ ಬೇಕು ಅಂತಂದ್ಬಿಟ್ಟು. ಸೊ ಅದಕ್ಕೆ ಅದೆಲ್ಲ ಒಳಗಡೆ ಏನೂ ತೋರ್ಸೋಕ್ಕಾಗಿಲ್ಲ. ಸೊ ಬಂದು ನೀವೇ ನೋಡ್ಕೊಂಡೋಗಿ, ಏನೂ ಇಲ್ಲ. ಸೊ ವೀಡಿಯೋ ಮಾಡಿ ಒಂದು ದಿನ ಅವರೇ ಕರೆದು ವೀಡಿಯೋ ಮಾಡೋಕ್ಕೆ ನಾನು ಹೋಗಿದ ತಕ್ಷಣ ವೀಡಿಯೋ ಮಾಡಬೇಕು. ವೀಡಿಯೋ ಮಾಡೋಕ್ಕೆ ಅಲೋಡ್ ಮಾಡೋ ಥರ ನಾವು ಅಷ್ಟು ಬೆಳಿಬೇಕು, ಅಷ್ಟು ತುಂಬ ಅದು ನನ್ನ ಆಸೆ. ಈ ತಾಯಿ ಕರುಣೆ ನನ್ನ ಮೇಲೆ ದಯೆ ಇತ್ತು ಅಂತಂದರೆ ಅದು ಆಗ್ಬೋದೇನೋ. ಲೆಟ್ಸಿ ಮುಂದೆ ಏನಾಗುತ್ತೆ ಏನೋ ಅಂತ ಹೇಳೋಕ್ಕಾಗೋದಿಲ್ವಲ್ಲ, ಇಲ್ಲೇನು ಬರೆದಿರುತ್ತೋ ಅದೇ ಆಗುತ್ತೆ. ಇನ್ನೇನು ತೋರಿಸ್ಬೇಕು ಗೊತ್ತಾ ನಿಮಗೆ, ಹಿಂಗೆ ತಿರುಗಿಸಿದ್ರೆ ಅಲ್ಲಿ ಲೇಕ್ ಇದೆ, ಅಲ್ಲಿ ಕೆರೆ, ಅಲ್ಲೊಂದು ಕೆರೆ ಇದೆ. ಆ ಕೆರೆನ ತೋರಿಸ್ಕೊಂಡು ಹಂಗಿಂದ ಅದು ನೋಡ್ಕೊಂಡು ನಾವು ಹಂಗೆ ಡೈರೆಕ್ಟು ಸೀದಾ ಮನೆಗೆ ಹೋಗೋಣ. ಇನ್ನು ಬಂದೆ, ತಾಯಿನ ಬೇಡ್ಕೊಂಡಾಯಿತು. ನೀನು ಸೀದಾ ಬನ್ನಿ, ಹಂಗೆ ಗಾಡಿ ತೊಗೊಂಡು ಮುಂದಕ್ಕೆ ಹೋಗೋಣ. ಗಾಡಿ ತೊಗೊಂಡು ಮುಂದಕ್ಕಲ್ಲ, ಬನ್ನಿ ಅಲ್ಲೊಂದು ಕೆರೆ ತೋರಿಸ್ಬೇಕು ನಿಮಗೆ. ಸಲಾಗ ಫಿಲಮಲ್ಲಿ ಒಂದು ಸಾಂಗ್ ಇದೆ, ಅದು ಶೂಟಿಂಗ್ ಆಗಿದೆ ಅಂತ ಹೇಳಿದ್ನಲ್ಲ. ಸೊ ಆಲ್ಮೋಸ್ಟ್ ನಿಯರ್ ಈ ಕಡೆ ಎಲ್ಲ ಫುಲ್ ಸರೌಂಡಿಂಗ್ ಎಲ್ಲ ಫುಲ್ಲು ದುನಿಯಾ ವಿಜಯ್ ಅವರು ಸ್ಪಾಟು ಪ್ಲೇಸಸ್ ಎಲ್ಲ ಫುಲ್ ಕವರ್ ಮಾಡಿದ್ದಾರೆ. ಸೊ ನಮ್ಗೆ ಅಷ್ಟು ಬೇಗ ಗೊತ್ತಾಗೋದಿಲ್ಲ ಈಗ ನನಗೆ ಅಂತಂದ್ಬಿಟ್ಟು. ಆ ಸಾಂಗ್ನ ನಾನು ಸ್ವಲ್ಪ ಕ್ಲಿಯರಾಗಿ ನೋಡಿದಾಗಲೇ ಗೊತ್ತಾಗಿದ್ದು, ಸಲಾಗ ಇಲ್ಲ ತೆಗೆದಿರೋದು ಅಂತಂದ್ಬಿಟ್ಟು. ಬನ್ನಿ ಇವಾಗ ಅಲ್ಲಿಗೆ ಹೋಗ್ತಾ ಇರೋದು, ನಾವು ಹೋಗಿ ನೋಡೋಣ. ಸೊ ನೀವು ಆವಾಗಲೇ ಬರಬೇಕಾದ್ರೆ ತೋರಿಸಿಲ್ಲ ನಿಮಗೆ, ನೋಡಿ ಇವಾಗ ಹೆಂಗೆ ಮಾಡಿದ್ದೀವಿ, ಎಷ್ಟು ಚೆನ್ನಾಗಿ ಮಾಡಿಟ್ಟಿದ್ದಾರೆ ಅಂತ ನೋಡಿ. ನಾನು ಲಾಸ್ಟ್ ಟೈಮ್ ಬಂದಾಗ ಇಲ್ಲ ಎಲ್ಲ ಫುಲ್ ಏನೂ ಇರಲಿಲ್ಲ ನೋಡಿ, ಎಷ್ಟು ನೀಟಾಗಿ ರೂಟೆಲ್ಲ ಹಾಕಿಟ್ಬಿಟ್ಟಿದ್ದಾರೆ. ಮುಂಚೆ ಆದರೆ ಆ ಬೆಟ್ಟ ಹತ್ತು ಇದತ್ತು ಅಂದ್ಕೊಂಡು ತುಂಬ ಕಷ್ಟ ಆಗೋದು. ಇವಾಗ ಆರಾಮಾಗಿ ಈಸಿಯಾಗಿ ಹೋಗಿ ಬರ್ಬೋದು ನೋಡಿ, ಇಷ್ಟು ಈಸಿಯಾಗಿ ಹೋಗಿ ಬರ್ಬೋದು. ಇಲ್ಲೊಂದಿದೆ ನೋಡೋಣ ಬನ್ನಿ, ಇಲ್ಲೇನಾದರೂ ಚೇಂಜ್ ಮಾಡಿದ್ದಾರ ಅಂತ. ಇಲ್ಲೇನಿಲ್ಲ, ಮುಂಚೆ ಥರನೇ ಇದೆ. ಅದೇನೋ ಅಷ್ಟೊಂದು ಅಮ್ಮ ನಾನೇನು ಮಾಡಿಲ್ಲ ನಿನ್ನ. ನಾಯಿ ಅಂದರೆ ಒಂದು ಸ್ವಲ್ಪ ಭಯ ನನಗೆ. ಸಡನ್ನಾಗಿ ಬಹು ಅನ್ನಿಸ್ತು, ಭಯನೇ ಆಗೋಯ್ತು ನನಗೆ. ನಾನೇನಾದರೂ ಮಾಡಿದ್ನ ನಿನ್ನ? ಹಾಂ, ಮಾಡಿದಿರಾನೆ ಬೊಗಳ್ತೀಯಲ್ಲ ರಾಸ್ಕಲ್. ಇಟ್ಸ್ ಓಕೆ, ನೆಕ್ಸ್ಟ್ ಟೈಮ್ ಬಂದಾಗ ಹೋಗೋಣ. ನಾಯಿ ಬೊಗಳ್ಬಿಡ್ತು, ಭಯ ಆಗೋಯ್ತು ನನಗೆ. ಸೊ ನೋಡಿ ಎಷ್ಟು ನೀಟಾಗಿ ಮಾಡಿಟ್ಟಿದ್ದಾರೆ. ಸರಿ ಬನ್ನಿ, ಅಲ್ಲಿ ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ. ಸೊ ನೋಡ್ಬೋದು, ಇದೇ ಪಾರ್ಕಿಂಗ್ ಏರಿಯಾ. ಇದು ವೀಡಿಯೋ ಆಂಟಿ, ವೀಡಿಯೋ ಹಾಂ, ಬರ್ತೀರಾ ನೀವು? ಯೂಟ್ಯೂಬಿಗೆ ಬಿಡ್ತೀನಿ.
ಹಾಂ, ಇಲ್ಲ 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 ಹಂಗೇನಿಲ್ಲ. ಹಾಂ, ಇಲ್ಲ ಇಲ್ಲ ವೀಡಿಯೋ ಅಷ್ಟೇ, ಇನ್ನೇನಿಲ್ಲ. ಆ ಕೆರೆ ತೋರಿಸೋಣ ಅಂತ. ಅವ್ರೇನೋ ಅನ್ಕೊಬಿಟ್ಟವ್ರೆ ವೀಡಿಯೋ ಮಾಡ್ಕೊಂಡು ಏನಾದರೂ ಮಾಡ್ತಾನೇನೋ ಅಂತ. ಅಯ್ಯೋ ನಾನೇನಪ್ಪ ಮಾಡೋಕ್ಕಾಗುತ್ತೆ, ಏನೂ ಇಲ್ಲ. ಅಯ್ಯೋ ಇಲ್ಲೊಂದು ನಾಯಿ ಐತಲ್ಲಪ್ಪ, ಈ ಸಲ ನಾಯಿ ಬಂತಂದರೆ ಕಲ್ಲು ಹೊಡೆದೇ ಸಾಯಿಸೋದಿದ್ದೀನಿ. ಇವಾಗ ಕಲ್ಲಲ್ಲೇ ಹೊಡಿತೀನಿ, ಬೊಗಳಿದ್ರೆ ಕಲ್ಲಲ್ಲೇ ಹೊಡಿತೀನಿ. ನೋಡಿ ಇದ್ರ ಕೆಳಗಡೆ ಸಲಗ ಮೂವಿನಲ್ಲಿ ಹೋಗ್ಬೋದು ನಾಯಿಗಳು ಐತೆ. 1 2 3 4 5 ನಾಯಿ. ಒಬ್ಬನ ಮೇಲೆ ಅಟ್ಯಾಕ್ ಮಾಡಿದ್ರೆ ಏನಾಗೋದು ನನ್ನ ಕತೆ. ಅಯ್ಯೋ ಮೇಲೆ ಬರ್ತೈತ ದೇವ್ರೆ, ನಾನು ಕೆಳಗಡೆ ಹೋಗ್ಬಿಡ್ತೀನಿ ಇವಾಗ. ನಾನು ನಿನ್ನ ಸಾಹಸಕ್ಕೆ ಬಂದಿಲ್ಲ, ನೀನು ನನ್ನ ಸಾಹಸಕ್ಕೆ ಬರಬೇಡ. ಅಪ್ಪ ಮೇಲೆ ಬರ್ತಿದ್ದೀನಿ, ನನ್ನ ಪಾಡೋದಲ್ಲ ಕಡೆ ಬಿಟ್ಟಿದ್ದೀನಿ. ನೀನು ಕೆಳಗಡೆ ಬಂದರೆ ನಾನು ಮೇಲೆ ಹೋಗ್ತೀನಿ, ಕೆಳಗಡೆ ಹೋಗ್ತೀನಿ. ದುನಿಯಾ ವಿಜಯ್ ಅವರು ಚೈಲ್ಡ್ಹುಡ್ ಒಂದು ಸಾಂಗ್ ಇದೆ, ಆ ಸಾಂಗ್ನ ತೆಗ್ದು ಇರೋದು. ಸೊ ಈ ಕೆರೆ ಎಲ್ಲ ತೋರಿಸ್ಬೋದು, ನೀವು ಬಂದಾಗ ನೋಡ್ಕೊಂಡೋಗಿ. ಒಳಗಡೆ ಹೋಗಂಗಿಲ್ಲ ಈ ಟೈಮಲ್ಲಿ. ಅದಕ್ಕೋಸ್ಕರ ನಾನು ಮತ್ತೆ ಮನೆಗೆ ಹೋಗ್ತಾಯಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಂಡಿರ್ತೀನಿ. ಸರಿ ಬನ್ನಿ ಮುಂದೆ ಹೋಗ್ತಾ ಗಾಡೀಲಿ ಕಂಟಿನ್ಯೂ ಮಾಡೋಣ ವಿಡಿಯೋನ. ದೇವ್ರ ದರ್ಶನ ಮುಗಿಸ್ಕೊಂಡ್ವಿ. ಸೊ ನೀವು ನೋಡಿರ್ತೀರಲ್ವ ಸಲಗ ಮೂವಿ ಶೂಟಿಂಗ್ ಸ್ಪಾಟು ಮತ್ತು ದೇವಸ್ಥಾನ ಹೆಂಗಿದೆ ಅಂತಂದ್ಬಿಟ್ಟು. ಸೊ ಒಳಗಡೆ ತೋರ್ಸೋಕ್ಕಾಗಿಲ್ಲ, ಅದೊಂದು ಬಿಟ್ಟರೆ ಇನ್ನೆಲ್ಲ ಆಲ್ಮೋಸ್ಟ್ ತೋರಿಸಿದ್ದೀನಿ. ಬಟ್ ಇನ್ನೊಂದು ಏನಂತಂದರೆ ಆ ಪಾರ್ಕ್ ಒಂದು ಏನೋ ಹಿಂದೆ ಇದ್ದಂಗೆ ಐತಲ್ಲ, ಚೆಟ್ ನನ್ನ ಬ್ಯಾಗ್ ಅದು. ಇನ್ನೊಂದೇ ಒಂದು ತೋರ್ಸೋಕ್ಕಾಗಿಲ್ಲ ಏನಂತಂದರೆ ಅದು ಪಾರ್ಕ್ ಒಳಗಡೆ. ಸೊ ಪಾರ್ಕ್ ಏನಿಲ್ಲ, ನಾರ್ಮಲಾಗಿ ಪಾರ್ಕ್ ಇರುತ್ತಲ್ವ, ಜಿಮ್ ಸ್ಪಾಟು ವಯಸ್ಸಾದವ್ರಿಗೆ ಅವ್ರಿಗೆ, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಸೊ ದೇವಸ್ಥಾನ ನೋಡಿದ್ದೀರಾ, ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಅಲ್ಲೊಂದು ಅಜ್ಜಿನ ನಾನು ಮಾತಾಡಿಸ್ದೆ, ವೀಡಿಯೋ ಮಾಡೋಣ ಅಂತ ಅಂದ್ಕೊಳ್ಳೋ ಜೊತೆಗೆ ಅವ್ರು ಏನು ಅಂದ್ಕೊತಾರೋ ಏನೋ ಅಂತ ಅಂದ್ಬಿಟ್ಟು ವೀಡಿಯೋ ಮಾಡೋಕ್ಕಾಗಿಲ್ಲ. ಬಟ್ ಆ ಅಜ್ಜಿ ಹೇಳಿದ್ದು ಏನಂತಂದರೆ ಅವ್ರಿಗೇನೋ ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ದಾರಂತೆ. ಒಂದು ಅಂಗಡಿ ಏನೋ ಇಟ್ಕೊಂಡಿದ್ದಾರಂತೆ. ಆ ಅಂಗಡಿ ಬಂದಿದ್ದಾನ ಹೋಗೋಕ್ಕಾಗ್ತಾಯಿಲ್ವಂತೆ. ಅಂಗಡಿ ಓಪನ್ ಮಾಡಿದ್ರೆ ಏನೋ ಒಂದು ಅನಾಹುತ, ಅಂದರೆ ಮೈ ಹುಷಾರಿಲ್ದಿರೋದು ಆ ಥರ ಆಗ್ತಾ ಇರುತ್ತಂತೆ. ಬಂದು ಇಲ್ಲೇ ಒಂದು 6 ತಿಂಗಳಿಂದ ಇಲ್ಲೇ ಇದ್ದಾರಂಥವ್ರು. ಸೊ ಇಲ್ಲೇ ಅವ್ರಿಗೊಂದು ಕೆಲಸ ಕೊಡಿಸಿ ಬಂದಿದೆ ಅಂತ ಕೆಲಸ ಮಾಡ್ಕೊಂಡಿದ್ದಾರಂತೆ. ಅಲ್ಲೇ ಆ ದೇವಸ್ಥಾನದಲ್ಲಿ ಏನೋ ಕೆಲಸ ಮಾಡಿಕೊಂಡು ಇವಾಗ ಆರಾಮಾಗಿದ್ದೀನಿ. ಸೊ ಈ ತಾಯಿನ ನಂಬ್ಕೊಂಡು ಬಂದವರಿಗೆ ಮೋಸನೇ ಮಾಡೋದಿಲ್ಲ ಆ ಥರ ಹೇಳಿದ್ರು ಅವರು. ಸೊ ನನಗೂ ಅದೇ ಥರ ಫೀಲ್ ಆಯಿತು. ಯಾಕಂದರೆ ನಾವು ಒಂದು ಅಂದ್ಕೊಂಡು ಹೋಗ್ತೀವಿ ಅಂತಂದರೆ ವಿತಿನ್ ಒಂದು ಬೇಗನೆ ಇವತ್ತು ಅಂದ್ಕೊಂಡಿದ್ದೀವಿ ಅಂತಂದರೆ ನಾಳೆನೇ ಆಗೋದಿಲ್ಲ, ಆಯಿತಾ. ಎಲ್ಲ ದೇವರು ಸರಿ, ಇದೊಂದು ದೇವ್ರಪ್ಪ ಅಂತಂದ್ಬಿಟ್ಟು ಅವ್ರು ಅಂತಂದರು. ಆ ಅಜ್ಜಿ ಚೆನ್ನಾಗಿ ಮಾತಾಡ್ಸಿದ್ರು. ಹೋಗು ನೀನು ಏನು ಅನ್ಕೊಂತೀವಿ ಅದು ನೆರವೇರುತ್ತೆ ಹೋಗು ಅಂತಂದ್ಬಿಟ್ಟು ಹೇಳ್ಬಿಟ್ಟು ಕಟ್ಸೋರೆ. ನನಗೆ ನೆರವೇರೋದೇನೂ ಇಲ್ಲ. ಸೊ ಯೂಟ್ಯೂಬಲ್ಲಿ ಒಂದು ಒಳ್ಳೆ ಕಂಟೆಂಟ್ ವೀಡಿಯೋಗಳು ಮಾಡಿಕೊಂಡು ದೇಶ ವಿದೇಶಗಳು ಸುತ್ತಾಡಿಕೊಂಡು ಮನೆ ಕಟ್ಟಿ ಮನೆ ಚೆನ್ನಾಗಿ ನೋಡ್ಕೋಬೇಕು. ನನ್ನ ಕೈಯಲ್ಲಿ ಆದಷ್ಟು ಬೇರೆಯವ್ರಿಗೆ ಹೆಲ್ಪ್ ಮಾಡಬೇಕು. ಸೊ ನನ್ನ ಚಿಕ್ಕ ಪುಟ್ಟ ಕನಸಂದರೆ ಇಷ್ಟೇ, ಇನ್ನೇನು ಇಲ್ಲ ನೋಡಿರಿ. ಸೊ 1 ಮಿಲಿಯನ್ ರೀಚ್ ಆಗಬೇಕು ಸಬ್ಸ್ಕ್ರೈಬರ್. 1 ಮಿಲಿಯನ್ ಖಂಡಿತ ಆಗೇ ಆಗಬೇಕು. ಅದು ಬಿಟ್ಟರೆ ಹೆಲ್ಪಿಂಗ್ ನೇಚರು, ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಬೇರೆಯವ್ರಿಗೆ ಹೆಲ್ಪ್ ಮಾಡೇ ಮಾಡ್ತೀನಿ. ನನ್ನ ನೇಚರೇ ಎಷ್ಟು. ನನ್ನ ಹತ್ರ 10 ರೂಪಾಯಿ ತಂದರೆ ಅದರಲ್ಲಿ 10 ರೂಪಾಯಿ ಖರ್ಚು ಮಾಡಿಲ್ಲ ಅಂತಂದರೆ ಒಂದು 2 ರೂಪಾಯಿ ಅಂತೂ ಬೇರೆಯವ್ರಿಗಂತೂ ನಾನು ಖರ್ಚು ಮಾಡೇ ಮಾಡ್ತೀನಿ. ಇಲ್ಲ ಅಂತ ಏನೋ ನಾನು ಹೇಳೋದು ಇಲ್ಲ. ಸೊ ಮುಂದೆ ವೀಡಿಯೋಗಳೆಲ್ಲ ನೋಡ್ತೀರಾ ನೀವು ಹಿಂಗಿರುತ್ತೆ ಏನು ಅಂತ ಅಂದ್ಬಿಟ್ಟು. ಬಟ್ ನಿಮ್ಗೆ ಏನಾದರೂ ಕಷ್ಟ ಇತ್ತು ಅಂತಂದರೆ ಬಂದು ಹೋಗಿ ದೇವಸ್ಥಾನಕ್ಕೆ. ಸೊ ಒಂದು ಪೀಸ್ಫುಲ್ ಮೈಂಡ್ ಇದಾಗೋದು ಅಂತಂದರೆ ದೇವಸ್ಥಾನದಲ್ಲಿ ಅಷ್ಟೇ, ಬೇರೆ ಇನ್ನೆಲ್ಲೂ ಆಗೋದಿಲ್ಲ. ಅದು ಬಿಟ್ಟರೆ ಇನ್ನು ಫ್ರೆಂಡ್ಸ್ ಸರ್ಕಲಲ್ಲಿ ನಮ್ಗೆ ಏನೇ ಬೇಜಾರಿದ್ರು ಏನೇ ಇತ್ತಂದ್ರೂ ದೇವಸ್ಥಾನ ಪಾಸಿಟಿವ್ ಎನರ್ಜಿ ಅಂತ ಹೇಳ್ತಾರೆ ಅದನ್ನು. ಸೊ ಈ ದೇವಸ್ಥಾನದಲ್ಲಿ ನನಗೆ ಈ ದೇವಸ್ಥಾನ ಅಂತನಲ್ಲ, ಯಾವ ದೇವಸ್ಥಾನದಲ್ಲಿ ಹೋದ್ರೂ ಪಾಸಿಟಿವ್ ಎನರ್ಜಿ ಅನ್ನೋದು ತುಂಬ ಇಂಪಾರ್ಟೆಂಟ್ ನನಗೆ. ಅದೊಂಥರ ಪಾಸಿಟಿವ್ ಮೈಂಡೆಲ್ಲ ಒಂದು ಏನೇನು ಕೆಟ್ಟ ಯೋಚನೆಗಳೆಲ್ಲ ಇರುತ್ತೋ ಅದೆಲ್ಲ ಒಂದು 5 ನಿಮಿಷ ಕೂತ್ಕೊಂಡು ಕಣ್ಮುಚ್ಕೊಂಡು ಮಾಡಿದ್ವಿ ಅಂತಂದರೆ ಎಲ್ಲ ಹೋಗ್ಬಿಡುತ್ತೆ. ಅದು ಬಿಟ್ಟರೆ ಫ್ರೆಂಡ್ಸ್ ಸರ್ಕಲು, ಒಂದು ಒಳ್ಳೆ ಫ್ರೆಂಡ್ಸ್ನ ಚೂಸ್ ಮಾಡ್ಕೊಂಡು ಅವ್ರ ಜೊತೆ ಇದ್ವಿ ಅಂತಂದರೆ ನಾವು ಆಲ್ಮೋಸ್ಟ್ ನಮ್ಗೆ ಇನ್ನೇನು ಬೇಡ ಅನಿಸ್ಬಿಡುತ್ತೆ. ಆ ಥರ ಇರ್ತಾರೆ ಫ್ರೆಂಡ್ಸು. ಕೆಲವೊಬ್ಬರು ಇರ್ತಾರೆ ಯಾಕಪ್ಪ ಇವನು ಸಿಕ್ದ ಅಂತಂದ್ಬಿಟ್ಟು, ಆ ಥರ ಫ್ರೆಂಡ್ಸ್ ಇರ್ತಾರೆ. ನನ್ನ ಮಕ್ಕಳ ಜೊತೆ ಸೇರೋಕ್ಕೆ ಹೋಗಬೇಡಿ ಅಷ್ಟೇ. ಲವರ್ ಸಿಕ್ಕಿದ ತಕ್ಷಣ ಒಂಥರ ಇರ್ತಾರೆ, ಲವರ್ ಸಿಕ್ಕಾದ್ಮೇಲೆ ಒಂಥರ ಇರ್ತಾರೆ ಅಂತ ಬೋಳಿ ಮಕ್ಕಳನ್ನ ನಂಬೋಕ್ಕೆ ಹೋಗಬೇಡಿ. ನಿಮ್ಮ ಗ್ಯಾಂಗಲ್ಲೂ ಒಬ್ಬ ಬೋಳಿ ಮಕ್ಕ ಇದ್ದೇ ಇರ್ತಾನೆ. ಆ ಥರ ಹೆಂಗೆ ಹೋಗೋಣ, ಹಿಂಗೆ ನುಗ್ಗೋಯಮ್ಮಂತ ಬಂದಿದ್ದ ರೂಟಲ್ಲಿ ಹೋಗೋಣ. ಸೊ ಬಂದಿದ್ದ ರೂಟಲ್ಲೇ ಹೋದರೆ ಏನು ಚೆನ್ನಾಗಿರುತ್ತೆ, ಬೇಡ ಬೇರೆ ರೂಟಲ್ಲಿ ಹೋಗೋಣ. ಸೊ ನಿಮ್ಮ ಗ್ಯಾಂಗಲ್ಲೂ ಅಂತ ಒಬ್ಬ ಇರ್ತಾನೆ ಹುಡುಗಿರಿಂದೆ ಹೋಗೋನು, ಅಂಥವನ್ನ ಟ್ಯಾಗ್ ಮಾಡಿ ನೀನೇ ಕಣೋ ಅಂತ ಹೇಳಿ. ನಾನೇ ಹೇಳ್ತೀನಿ, ಹುಡುಗಿ ಹಿಂದೆ ಹೋಗೋದು ಬಿಟ್ಬಿಟ್ಟು ಸ್ವಲ್ಪ ಫ್ರೆಂಡ್ ಜೊತೆ ಸೇರೋ, ಗಂಡು ಮಕ್ಳ ಜೊತೆ ಸೇರೋ, ಹುಡುಗಿರ ಜೊತೆನೇ ಸೇರ್ಕೊಂಡು ಯಾಕೋ ಹಾಳಾಗೋಯ್ತೀರಾ. ನನಗೂ ಇದ್ದಾರಪ್ಪ ಒಳ್ಳೆ ಫ್ರೆಂಡ್ಸಪ್ಪ.
ನನಗೆ ಸಿಕ್ಕಿರೋರೆಲ್ಲ ಒಳ್ಳೆ ಫ್ರೆಂಡ್ಸು, ದೇವರಂತವ್ರು ನನಗೆ ಸಿಕ್ಕಿರೋರು. ಅಮ್ಮ ಇನ್ನೇನು ಹೇಳಬೇಕು ನಿಮಗೆ, ಅಷ್ಟೇ ಇನ್ನೇನಿಲ್ಲ. ಸಪೋರ್ಟ್ ಮಾಡಿ, ಆದಷ್ಟು ಬೆಳೆಸಿ. ಪಕ್ಕದ ಅಂಕಲ್ ಅವರೇ, ಆಮೇಲೆ ಮಾತಾಡ್ತೀನಿ. ಪಕ್ಕದಲ್ಲ ಅಣ್ಣ ಸಡನ್ ಅಂತ ಬಂದ್ಬಿಟ್ನಾ, ಏನು ಮಾತಾಡ್ತಾ ಇದ್ನೋ ಮರ್ತೇ ಹೋದೆ ಹಂಗೆ ಸಡನ್ನಾಗಿ. ಇವೆಲ್ಲ ಹೋಗ್ಬೇಕು ಅಂತ ಅನಿಸುತ್ತೆ, ಬಟ್ ಯಾರಾದರೂ ಪಕ್ಕದಲ್ಲಿ ನಿಂತ್ಕೊಬಿಟ್ರೆ ಅದು ಬರೋದೇ ಇಲ್ಲ ಅನಿಸುತ್ತೆ, ಬರಲ್ಲ ಆ ಥರ. 1 ಮಿಲಿಯನ್ ಸಬ್ಸ್ಕ್ರೈಬರ್ ಆಯಿತು ಅಂದರೆ ಒಂದು 100, 150, 500 ಜನಕ್ಕೆ ಊಟ ಹಾಕ್ಸ್ಬಿಡ್ತೀನಿ ನೋಡ್ರಿ. ನಿಜ, ಇದಂತೂ ಬರೆದಿಟ್ಕೊಬಿಡಿ. ನನ್ನ ಕೈಯಲ್ಲಿ ಆಯಿತು ಅಂತಂದರೆ 1000 ಜನಕ್ಕೂ ಊಟ ಹಾಕ್ಸ್ಬಿಡ್ತೀನಿ. ಸೊ ಇಲ್ಲಿಂದ ನಾವು ಫುಲ್ಲು ಸ್ಟ್ರೈಟ್ ಹೋಗ್ಬಿಟ್ಟು ಮತ್ತೆ ಬೆಂಗಳೂರಲ್ಲಿ ಅದೇ ಹೂವು ಬಂದೈತೆ ನೋಡ್ರಿ. ಗಿಡ ಮರ ಬಳ್ಳಿ ಹೂ ಬಿಟ್ಟಾಯ್ತು ನಂದು ನಿಂದು ಯಾವಾಗ ಚೋರಿ ಮುತ್ತುಟ್ಟಾಯ್ತು ನಂದು ನಿಂದು ಯಾವಾಗ. ಹೇಳು, ನಂದು ನಿಂದು ಯಾವಾಗ. ಹೇಳೋದೇ ಮರ್ತದೆ ನಾನು. ಲಾಲ್ಬಾಗಲ್ಲಿ ಫ್ಲವರ್ ಶೋ ಇದೆ, ಸುಮಾರು 20 ಲಕ್ಷಕ್ಕೆ ಮೇಲೆ, ಎಷ್ಟೋ ಲಕ್ಷ ಫ್ಲವರ್ ಶೋ ನಡೀತಾ ಇದೆ ಅಂತೆ. ಹೋಗೋಣ ಹಂಗೆ ಇವಾಗ? ಹೋಗೋಣ ಬೇಡವಾ? ಬಿಸಿಲಾಗ್ಬಿಟ್ಟೈತೆ, ಬೇಡ, ನೆಕ್ಸ್ಟ್ ಟೈಮ್ ಹೋಗೋಣ. ಯಾರು ಅದು ಆರ ನೋಡಿತಾರೆ? ನನಗೆ ಬೆಂಗಳೂರಲ್ಲಿ ಇದೊಂದು ನನಗೆ ಇಷ್ಟ ಆಗೋದಿಲ್ಲಪ್ಪ. ಆರನ್ನು ಅಂತ ಹೊಡಿತಾರೆ. ಛೈ, ಏನು ಆರ ಅಂತ ತೆಗೆದು ಕುಂಡಿಲಿ ಇಟ್ಕೊಬಿಡ್ರಿ. ಈ ಸಾಂಗು ಚಿಕ್ಕ ವಯಸ್ಸಲ್ಲಿ ಕೇಳಬೇಕಾರೆ ಥು ಅನ್ಸೋದು. ಅದು ಇವಾಗ ನೋಡಿದಾಗ ವಾವ್ ಸೂಪರ್ ಅನ್ನೋ ಥರ ಅನಿಸುತ್ತೆ. ಯಾರಿಗೆಲ್ಲ ಯಾರು ನೆನಪೈತೆ ಆಶಿಕ್ ಬಾನಾಜ? ಸೊ ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ ನಿಮ್ಮ ಹೆಸರು ಗೊತ್ತಲ್ಲ, ಜಾಕ್ ಆಫ್ ಕರುನಾಡು ಅಂತ. ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮ್ಮನೆ ನೋಡ್ಬಿಟ್ಟು ಸ್ಕಿಪ್ ಮಾಡ್ಕೊಳ್ಳೋದಲ್ಲ. ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಒತ್ತಿದ್ರಿ ಅಂತಂದರೆ ನಮ್ಮ ವೀಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ. ಆಗ ನೀವು ನಮ್ಮ ವೀಡಿಯೋನ ಸ್ಕಿಪ್ ಮಾಡ್ದಿರಾ ನೋಡ್ಬೋದು. ಏನಂತೀರಾ? ಸರಿ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಬಟ್ ನಮ್ಮ ತಮ್ಮದಿರೋ ಫೋನ್ ಮಾಡ್ತಾಯಿದ್ರೆ ಫೋನ್ ಪಿಕ್ ಮಾಡ್ತಾ ಇಲ್ಲ ಅಂದರೆ ಕ್ರಿಕೆಟ್ ಆಡ್ತಾ ಇರ್ತಾರೆ ಅಂತ ಅರ್ಥ. ಸೊ ಡೈರೆಕ್ಟ್ ಇಲ್ಲಿಂದ ಕ್ರಿಕೆಟ್ ಆಡೋಕ್ಕೆ ಹೋಗಿ 1-2 ಮ್ಯಾಚ್ ಆಡಿಕೊಂಡು ಅಲ್ಲಿಂದ ಈ ವಿಡಿಯೋನ ನೀವು ಇವತ್ತೆಷ್ಟು ಡೇಟು 22 ಅಂತಂದರೆ, ಅಕಸ್ಮಾತ್ 22ಕ್ಕೆ ನೀವು ನೋಡ್ತಾ ಇದ್ದೀರಾ ಅಂದರೆ 22ಕ್ಕೆ ಇವತ್ತೇ ಬಿಟ್ಬಿಡ್ತೀನಿ ವಿಡಿಯೋನ. ಇಲ್ಲ ಅಂತಂದರೆ ನಾಳೆ ಬರುತ್ತೆ ವಿಡಿಯೋ, ಅಂದರೆ 23ಕ್ಕೆ. ಸೊ ನಮ್ಮ ವಿಡಿಯೋ ಕರೆಕ್ಟಾಗಿ ಆ್ಯಸ್ ಇಟ್ ಈಸ್ ಯಾವ ಟೈಮಿಗೆ ಬರುತ್ತೆ ಅಂತಂದರೆ 3:30 ಇಲ್ಲ 7:30. ಸೊ ಈ ಎರಡರಲ್ಲಿ ಒಂದು ಟೈಮಿಂಗ್ ಅಂತೂ ಫಿಕ್ಸಾಗಿ ಬಂದ್ಬಿಡುತ್ತೆ. ಸೊ ಇವಾಗ ಬಂದು 4 ಗಂಟೆ ಆಗಿದೆ ಟೈಮು. ಕರೆಕ್ಟಾಗಿ ನಾನು ಹೇಳ್ದಂಗೆ 4 ಗಂಟೆಗೆ ಬಂದುಬಿಟ್ಟಿದ್ದೀನಿ ನೋಡಿ. ಅಲ್ಲಿಂದ 2:15 2:45 ನಾವು ಅಲ್ಲಿಂದ ಮನೆ ಬಿಟ್ಟಿದ್ದು. ಸೊ ಎಲ್ಲ ದೇವಸ್ಥಾನ ಮುಗಿಸ್ಕೊಂಡು ಎಲ್ಲ ತೋರಿಸ್ಕೊಂಡು ಮಾಡ್ಕೊಂಡು ಬರೋಷ್ಟೊತ್ತಿಗೆ ನೋಡಿರಿ 4 ಗಂಟೆ ಆಯಿತು. ನಾನು ಒಂದು 2 ನಿಮಿಷ 3 ನಿಮಿಷ ಜಾಸ್ತಿ ಇಟ್ಟಿದ್ದೀನಿ ಟೈಮಿಂಗು ಇದರಲ್ಲಿ. ಸೊ ಎಷ್ಟಾಗಿರ್ಬೋದು ಟೈಮಿಂಗು? ಅದೇ ಒಂದು 5 ನಿಮಿಷ ಹೆಚ್ಚು ಕಮ್ಮಿ ಆಗಿರುತ್ತೆ ಅಷ್ಟೇ ಇವಾಗ. ಸರಿ, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ಕೊತೀನಿ. ಅಂಟಿಲ್ ಟೇಕ್ ಕೇರ್, ಬಾಯ್. ಯಾರಾದರೂ ಹೆಲ್ಮೆಟ್ ಹಾಕ್ಕೊಂಡಿರೋ ಓಡಿಸ್ತೀರಿ ಅಂತಂದರೆ ಖಂಡಿತ ಓಡಿಸೋಕೆ ಹೋಗಬೇಡಿ. ಯಮಧರ್ಮರಾಯ ನಿಮ್ಗಂತ ಕಾಯ್ತಾ ಕೂತಿರ್ತಾನೆ. ಯಾವ ಟೈಮಲ್ಲಿ ಪ್ರಾಣ ಪಕ್ಷಿ ಪುಟಕ್ ಅಂತ ಹೋಗ್ಬಿಡುತ್ತೋ ಗೊತ್ತಾಗೋದಿಲ್ಲ. ಸೊ ಅಕ್ಕಪಕ್ಕ ಆದರೆ ಪರವಾಗಿಲ್ಲ. ನೀವೇನಾದರೂ ಈ ಥರ ಮೈನ್ ರೋಡಲ್ಲಿ ಹೋಗ್ತಿದ್ದೀನಿ ಅಂತಂದರೆ ಹೆಲ್ಮೆಟ್ ಹಾಕ್ಕೊಂಡು ಹುಷಾರಾಗಿ ಹೋಗಿ. ಹೆಲ್ಮೆಟ್ ಹಾಕ್ಕೊಂಡಿರೋ ಹೋದರೆ ಏನಾಗುತ್ತೆ, ನಿಮ್ಮ ಪ್ರಾಣ ಪಕ್ಷಿ ಆರೋದಂಗೆ ಪುಟಕ್ ಅಂತ ಹೋಗ್ಬಿಡ್ತೀರಾ. ಆಮೇಲೆ ಯಾಕೆ ಬೇಕು ಹೇಳೋದೇ ಮರ್ತೇ ನಾನು. ಸೊ ಇನ್ಸ್ಟಾಗ್ರಾಮಲ್ಲಿ ತಮಿಳಲ್ಲಿ ಒಬ್ಬ ರಾಹುಲ್ ಕುಟ್ಟಿ ಅಂತನೋ ಏನೋ ಒಬ್ಬ ಇದ್ದಾನೆ. ಅವನು ಇದೇ ಥರನೇ ಏನಾಯಿತು ಅಂತಂದರೆ, ನಿಮಗೆ ಫೋಟೋ ಹಾಕ್ತೀನಿ ನೋಡಿ. ಆ ಹುಡುಗನೂ ಸೇಮ್ ಅಷ್ಟೇ. ಅವ್ನು ಆಸೆ ಇದ್ದಿದ್ದೇನು ಗೊತ್ತಾ, 1 ಮಿಲಿಯನ್ ರೀಚ್ ಆಗಬೇಕು ಅಂತ ಇನ್ಸ್ಟಾಗ್ರಾಮಲ್ಲಿ ಫಾಲೋವರು. ಬಟ್ ಹೆವಿ ಟ್ಯಾಲೆಂಟೆಡ್ ಗಾಯ್ ಪಾಪ, ತುಂಬ ಒಳ್ಳೆಯವನು. ಯಾವುದೋ ರಿಯಾಲಿಟಿ ಶೋನಲ್ಲಿ ಬಂದಿದ್ದಾನೆ. ಅವ್ನು ಸ್ವಲ್ಪ ಏನೋ ಮಾತಾಡೋದಕ್ಕೆ ನನಗೆ ಇಷ್ಟ ಆಗಿಲ್ಲ ಅವ್ನ ಮಾತು. ಬಟ್ ಟ್ಯಾಲೆಂಟ್ ಅಂತೂ ಸೂಪರ್ ಆಗಿದೆ, ಒಳ್ಳೆ ಆ್ಯಕ್ಟಿಂಗು ಸ್ಕಿಲ್ ಚೆನ್ನಾಗಿದೆ ಹುಡುಗನಿಗೆ. ಸೊ ಅವನೇನು ಮಾಡೋನೆ, ಇದೇ ಥರನೇ ಡ್ಯೂಕೋ ಯಾವುದೋ ಒಂದು ಗಾಡಿ ತೊಗೊಂಡೋಗಿದ್ದಾನೆ, ಡಿವೈಡರ್ ಗುದ್ದು ಅಲ್ಲೇ ಸ್ಪಾಟಲ್ಲೇ ಸತ್ತೋಗ್ಬಿಟ್ಟಿದ್ದಾನಂತೆ. ಸ್ಪಾಟಲ್ಲಿ ಸತ್ತೋದ್ನ ಏನೋ ಗೊತ್ತಿಲ್ಲ, ಬಟ್ ಒಟ್ಟಲ್ಲೇ ಅವನು ಸತ್ತೋದ ಅಂತ ಅಂದ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ನನಗೂ ಗೊತ್ತಿಲ್ಲ. ಸೊ ರ್ಯಾಂಡಮಾಗಿ ಇನ್ಸ್ಟಾಗ್ರಾಮ್ ನೋಡ್ತಾ ಇರಬೇಕಾದ್ರೆ ನನಗೆ ಬಂತು ವೀಡಿಯೋ. ನಾನೇನಪ್ಪ ಇವ್ನು ಸತ್ತೋಗಿದ್ದಾನ ಅಂತ ಅಂದ್ಬಿಟ್ಟು ಹೋಗಿ ID ಸರ್ಚ್ ಮಾಡಿ ನೋಡ್ತೀನಿ. 1 ಡೇ ಎಗೋ ಅಂತ ಬಂತು. ವೀಡಿಯೋ ಅಪ್ಲೋಡ್ ಮಾಡಿದ್ದಾನೆ 1 ಡೇ ಎಗೋ.
ಸೊ ಅವ್ನು ಸತ್ತೋಗಿರೋದು ಬಂದಿದ್ದಾನ ಒನ್ ಡೇ ಹೇಗೋ ಅಂತಂದರೆ ಇವತ್ತು ಏನೋ ಗೊತ್ತಿಲ್ಲ, ಒನ್ ಡೇ ಹೇಗೋ ಅದಾದಮೇಲೆ ಸತ್ತೋಗ್ಬಿಟ್ಟಿದ್ದಾನೆ ನಾವು ಹುಡುಗ. ಪಾಪ ಹೆವಿ ಬೇಜಾರಾಗೋಯ್ತು ನೋಡಿ. ಅವನ ಆಸೆ ಇದ್ದಿದ್ದೇನೋ 1 ಮಿಲಿಯನ್ ಇದು ಮಾಡ್ಕೋಬೇಕು ಅಂತ. ಅವ್ನು ಸಾಯೋಕ್ಕೂ ಮುಂಚೆ 800K ಫಾಲೋವರ್ಸ್ ಏನೋ ಇದ್ದಿದ್ದು. ಅವ್ನು ಸತ್ತಾದ್ಮೇಲೆ ಸಡನ್ನಾಗಿ 200K ಫಾಲೋವರ್ಸ್ ಬೆಳೆದ್ಬಿಟ್ರು. ಇವಾಗ ಅಷ್ಟು ಬೆಳೆದ್ರೂ ಏನಾದರೂ ಯೂಸ್ ಇದೆಯಾ? ಅವನು ಸಿಕ್ಕಬೇಕಾಗಿರೋದು 1 ಮಿಲಿಯನ್ ಫಾಲೋವರ್ಸ್ ಅನ್ನೋದು ಸಿಗ್ತಾರೆ. ಬಟ್ ಅವನು ಕರೆಕ್ಟಾಗಿ ಗಾಡಿ ಓಡಿಸ್ಕೊಂಡು ನಿಧಾನಕ್ಕೆ ಆರಾಮಾಗಿ ಹೋಗಿದ್ದಿದ್ರೆ ಉಳಿದಿರೋನ 800Kನ 1 ಮಿಲಿಯನ್ 2 ಮಿಲಿಯನ್ 3 ಮಿಲಿಯನ್ ಅವ್ನು ಬದುಕಿರೋವರೆಗೂ ಮಾಡ್ಕೋಬೋದಾಗಿತ್ತು. ಅದಕ್ಕೆ ಹೆಲ್ಮೆಟ್ಟು ಹುಷಾರಾಗಿ ಹೋಗಿ, ಆರಾಮಾಗಿ ಹೋಗಿ, ಅರ್ಜೆಂಟ್ ಪಡೋಕೆ ಹೋಗ್ಬಿಡಿ ಅಷ್ಟೇ. ಓಡಿಸಿ ಸ್ಪೀಡಾಗಿ, ಎಲ್ಲಿ ಯಾವಾಗ ಓಡಿಸ್ಬೇಕು ಅಲ್ಲಿ ಮಾತ್ರ ಸ್ಪೀಡಾಗಿ ಓಡಿಸ್ಬೇಕು ನಾವು. ಈ ಥರ ಲೋಕಲಲ್ಲೆಲ್ಲ ಸ್ಪೀಡಾಗಿ ಓಡಿಸ್ಬಿಟ್ಟು ಏನು ಕಟ್ಕೊತೀರಾ ನೀವು? ಏನು ಹುಡುಗಿರ ಮುಂದೆ ಶೋಕಿ ತೋರಿಸ್ತೀರಾ? ಹುಡುಗಿರ ಮುಂದೆ ಶೋಕಿ ತೋರಿಸಿದ್ರು ನಾವು ಬೀಳೋ ಮುಖಗಳು ಅವೆಲ್ಲ ಅವು. ಅವ್ರ ಅಪ್ಪ ಅಮ್ಮ ಏನು ತೋರಿಸ್ತಾರೋ ಅವುಗಳನ್ನೇ ಮದುವೆ ಮಾಡ್ಕೊಂಡು ಹೋಗೋರು ಹುಡುಗಿರು. ನಿಮ್ಮ ಜೀವನ ನೀವು ಚೆನ್ನಾಗಿ ನೋಡ್ಕೊಂಡು ಇದು ಮಾಡ್ಕೊಂಡಿದ್ರಿ ಅಂತಂದರೆ ಅಂಥ ಹುಡುಗಿರು ಸಾಲ ಜನ ಬೀಳ್ತಾರೆ. ಜಾಸ್ತಿ ತುಂಬ ಫಿಲಾಸಫಿ ಕೊಟ್ಬಿಟ್ಟು ಅಡ್ವೈಸ್ಗಳು. ಏನು ಬೇಕೋ ತಗೊಳ್ಳಿ, ಮಿಕ್ಕಿದ್ದು ಬಿಟ್ಟಾಕ್ಬಿಡಿ. ಇಲ್ಲಿಗೆ ನಾನು ಈ ವಿಡಿಯೋನ ಮುಗಿಸ್ಕೋತಿದ್ದೀನಿ. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್. ಹೇಳಿದ ಮಾತ್ರ ಮರಿಬೇಡಿ ಗೈಸ್. ಸಬ್ಸ್ಕ್ರೈಬ್ ಟು ಜಾಕ್ ಆಫ್ ಕರುನಾಡು. ಬಾಯ್ ಬಾಯ್.